ರಿಸರ್ವ್ ಬ್ಯಾಂಕ್ ಹೇಗೆ ಆದಾಯವನ್ನ ಗಳಿಸುತ್ತೆ? ಲಾಭದಲ್ಲಿ ಸರ್ಕಾರಕ್ಕೆ ಯಾಕೆ ಪಾಲು ನೀಡುತ್ತೆ? ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಇಸಿಎಫ್ ನೋಡ್ಕೊಳ್ಳುತ್ತೆ. ಮಾಜಿ ಗವರ್ನರ್ 6.5% ರಷ್ಟು ಭಾಗವನ್ನ ಅಪಾಯ ನಿರ್ವಹಣೆಗಾಗಿ ಮೀಸಲು ಇಡಬೇಕಾಗುತ್ತೆ. ಉಳಿದ ಮೊತ್ತವನ್ನು ಸರ್ಕಾರಕ್ಕೆ ವರ್ಗಾಯಿಸಲಾಗುತ್ತೆ. ಇದು ಸರ್ಕಾರದ ಬಜೆಟ್ ನಿರ್ವಹಣೆಗೆ ಮತ್ತು ಮೂಲ ಸೌಕರ್ಯ ಯೋಜನೆಗಳಿಗೆ ದೊಡ್ಡ ಸಹಾಯವಾಗುತ್ತೆ. ಕೇಂದ್ರ ಸರ್ಕಾರಿ ಬಾಂಡ್ಗಳು ಮತ್ತು ಖಜಾನೆ ಬಿಲ್ಗಳನ್ನ ಆರ್ಬಿಐ ದೊಡ್ಡ ಪ್ರಮಾಣದಲ್ಲಿ ಹೊಂದಿರುತ್ತೆ. ಇವುಗಳಿಂದ ಬರುವಂತಹ ಬಡ್ಡಿ ಆರ್ಬಿಐ ಆದಾಯದ ಪ್ರಮುಖ ಭಾಗ. ರಿಸರ್ವ್ ಬ್ಯಾಂಕ್ ಹೇಗೆ ಆದಾಯವನ್ನ ಗಳಿಸುತ್ತೆ? ಲಾಭದಲ್ಲಿ ಸರ್ಕಾರಕ್ಕೆ ಯಾಕೆ ಪಾಲು ನೀಡುತ್ತೆ? ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕ್ ಆಗಿದ್ದು, ವರ್ಷವಿಡೀ ವಿವಿಧ ಆರ್ಥಿಕ ಚಟುವಟಿಕೆಗಳಿಂದ ಗಳಿಸುವ ಲಾಭದ ಒಂದು ಭಾಗವನ್ನ ಲಾಭಾಂಶದ ರೂಪದಲ್ಲಿ ಸರ್ಕಾರಕ್ಕೆ ನೀಡುತ್ತೆ. ಈ ಪ್ರಕ್ರಿಯೆಯನ್ನ 2019ರಲ್ಲಿ ರಚಿಸಲಾದ ಆರ್ಥಿಕ ಬಂಡವಾಳ ಚೌಕಟ್ಟು ಎಕನಾಮಿಕ್ ಕ್ಯಾಪಿಟಲ್ ಫ್ರೇಮ್ವರ್ಕ್ ಇಸಿಎಫ್ ನೋಡ್ಕೊಳ್ಳುತ್ತೆ. ಮಾಜಿ ಗವರ್ನರ್ ಬಿಮಲ್ ಜಲನ್ ನೇತೃತ್ವದ ಸಮಿತಿಯು ಶಿಫಾರಸುಗಳ ಆಧಾರದ ಮೇಲೆ ಈ ಚೌಕಟ್ಟನ್ನು ರಚಿಸಲಾಗಿದೆ. ಇಸಿಎಫ್ ಅಡಿಯಲ್ಲಿ ಆರ್ಬಿಐ ತನ್ನ ಬ್ಯಾಲೆನ್ಸ್ ಶೀಟ್ನ 5.5% ರಿಂದ 6.5% ರಷ್ಟು ಭಾಗವನ್ನ ಅಪಾಯ ನಿರ್ವಹಣೆಗಾಗಿ ಮೀಸಲು ಇಡಬೇಕಾಗತ್ತೆ. ಉಳಿದ ಮೊತ್ತವನ್ನು ಸರ್ಕಾರಕ್ಕೆ ವರ್ಗಾಯಿಸಲಾಗುತ್ತೆ. ಇದು ಸರ್ಕಾರದ ಬಜೆಟ್ ನಿರ್ವಹಣೆಗೆ ಮತ್ತು ಮೂಲ ಸೌಕರ್ಯ ಯೋಜನೆಗಳಿಗೆ ದೊಡ್ಡ ಸಹಾಯವಾಗುತ್ತೆ. ಹಾಗಿದ್ರೆ ಆರ್ಬಿಐ ಆದಾಯದ ಮೂಲಗಳು ಯಾವ್ಯಾವು? ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ತನ್ನ ಆದಾಯವನ್ನ ವಿವಿಧ ಮೂಲಗಳಿಂದ ಗಳಿಸುತ್ತೆ. ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಬಾಂಡ್ಗಳು ಮತ್ತು ಬಿಲ್ಗಳ ಮೇಲಿನ ಬಡ್ಡಿ. ಕೇಂದ್ರ ಸರ್ಕಾರಿ ಬಾಂಡ್ಗಳು ಮತ್ತು ಖಜಾನೆ ಬಿಲ್ಗಳನ್ನ ಆರ್ಬಿಐ ದೊಡ್ಡ ಪ್ರಮಾಣದಲ್ಲಿ ಹೊಂದಿರುತ್ತೆ. ಇವುಗಳಿಂದ ಬರುವಂತಹ ಬಡ್ಡಿ ಆರ್ಬಿಐ ಆದಾಯದ ಪ್ರಮುಖ ಭಾಗ. ವಿದೇಶಿ ವಿನಿಮಯ ಮೀಸಲು ಮೇಲಿನ ಆದಾಯ. ಆರ್ಬಿಐ ಡಾಲರ್, ಯುರೋ, ಚಿನ್ನದಂತಹ ದೊಡ್ಡ ಪ್ರಮಾಣದ ವಿದೇಶಿ ಆಸ್ತಿಗಳನ್ನು ಹೊಂದಿದೆ. ಇವುಗಳನ್ನು ಸುರಕ್ಷಿತ ವಿದೇಶಿ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಬಡ್ಡಿ ಮತ್ತು ಲಾಭ ಸಿಗುತ್ತೆ. ಇತ್ತೀಚೆಗೆ ರೂಪಾಯಿ ಮೌಲ್ಯದ ಸ್ಥಿರೀಕರಣಕ್ಕೆ ಡಾಲರ್ ಮಾರಾಟದಿಂದಲೂ ಕೂಡ ದೊಡ್ಡ ಲಾಭವಾಗಿದೆ ಅಂತ ಹೇಳಲಾಗ್ತಾ ಇದೆ. ಚಿನ್ನದಿಂದ ಲಾಭ. ಇತ್ತೀಚೆಗೆ ಆರ್ಬಿಐ ತನ್ನ ಚಿನ್ನದ ಮೀಸಲು ಹೆಚ್ಚಿಸಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಗಣನೀಯವಾಗಿ ಏರಿಕೆಯಾಗಿದೆ. ಇದರಿಂದ ಆರ್ಬಿಐ ಆದಾಯವು ಕೂಡ ಹೆಚ್ಚಾಗಿದೆ. ಮುಕ್ತ ಮಾರುಕಟ್ಟೆ ವಹಿವಾಟುಗಳು ಒಎಂಒ ಸರ್ಕಾರಿ ಬಾಂಡ್ಗಳ ಖರೀದಿ ಮತ್ತು ಮಾರಾಟದ ಮೂಲಕ ಆರ್ಬಿಐ ಮಾರುಕಟ್ಟೆಯಲ್ಲಿ ಹಣದ ಹರಿವನ್ನ ನಿಯಂತ್ರಿಸುತ್ತೆ. ಈ ಪ್ರಕ್ರಿಯೆಯಿಂದಲೂ ಕೂಡ ಹಣ ಗಳಿಸುತ್ತೆ ಆರ್ಬಿಐ. ಬ್ಯಾಂಕ್ಗಳಿಗೆ ನೀಡುವ ಸಾಲಗಳು ಮತ್ತು ಅವುಗಳ ಮೇಲಿನ ಬಡ್ಡಿ. ಬ್ಯಾಂಕುಗಳಿಗೆ ರೇಪೋ ದರದ ಅಡಿಯಲ್ಲಿ ಹಣ ನೀಡಿದಾಗ ಅದರ ಮೇಲಿನ ಬಡ್ಡಿ ಆರ್ಬಿಐನ ಆದಾಯಕ್ಕೆ ಸೇರುತ್ತೆ. ಕರೆನ್ಸಿ ಮುದ್ರಣದಿಂದ ಗಳಿಕೆ. ಆರ್ಬಿಐ ಹೊಸ ನೋಟುಗಳನ್ನು ಮುದ್ರಿಸಿದಾಗ ಮುದ್ರಣ ವೆಚ್ಚಕ್ಕಿಂತ ಅದರ ಮುಖ ಬೆಲೆ ಹೆಚ್ಚಾಗಿರುತ್ತೆ. ಈ ವ್ಯತ್ಯಾಸವೇ ಆರ್ಬಿಐನ ಪ್ರಮುಖ ಆದಾಯದ ಮೂಲ. ಸೇವೆಗಳಿಂದ ಶುಲ್ಕಗಳು. ಸರ್ಕಾರ ಮತ್ತು ಬ್ಯಾಂಕುಗಳಿಗೆ ಸಾಲ ನಿರ್ವಹಣೆ ಮತ್ತು ಕ್ಲಿಯರಿಂಗ್ ಸೇವೆಗಳಂತಹ ಸೇವೆಗಳನ್ನು ಒದಗಿಸಿದಾಗ ಆರ್ಬಿಐ ಶುಲ್ಕ ವಿಧಿಸುತ್ತೆ. ಒಟ್ಟಾರೆ ಆರ್ಬಿಐ ಗಳಿಸುವ ಈ ಆದಾಯ ಕೇಂದ್ರ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಲು ದೊಡ್ಡ ಸಹಾಯವನ್ನ ಮಾಡುತ್ತೆ. ಈ ಬಾರಿ ಹೆಚ್ಚಿನ ಲಾಭಾಂಶ ನಿರೀಕ್ಷೆ ಇರುವುದರಿಂದ ಸರ್ಕಾರಕ್ಕೆ ಹೆಚ್ಚು ಆರ್ಥಿಕ ಶಕ್ತಿ ಸಿಗುವ ಸಾಧ್ಯತೆ ಇದೆ.